ಅಲ್ಲ ಈ ಕೆಲಸ ಮಾಡಿ ಹುಡುಗಿ ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾಳೆ ಏನೋ. ಆ ಮೆಣಸಿನ್ಕಾಯಿ ಮೂಗು ಬೇರೆ ತೆಗಿಬೇಕು, ಆ ಮೆಣಸಿನ್ಕಾಯಿ ಹೋಗಿ ಖಾರ ಕುಟ್ಟಿಸ್ಕೊಂಬರ್ಬೇಕು. ಈಕಿ ಬಂದ ಮೇಲೆ ನಾನು ಇವನು ಹೋಗಿ ಎಲ್ಲ ಯಾವಾಗ ಮಾಡ್ಕೊಂಡು ಬರಬೇಕು. ಮೊದಲು ನಮ್ಮ ಅತ್ತಿ ಬೇರೆ ಬೈತಾಳು, ಆಕಿ ಕಡೆಯಿಂದ ನಾನು ಬೈಸ್ಕೊಂಡೆ ಕುಂದಿರ್ಬೇಕೇನು. ಅಲ್ಲ ಈ ಹುಡುಗಿಗೆ ಜಲ್ದಿ ಬಂದ ಕೆಲಸ ಮಾಡಕ್ಕೆ ಏನು ದಾಡಿ ಬರ್ಲಿಕ್ಕೆ ಸರಿಯಾಗಿ ಹೇಳ್ತಾನೆ ಆಕಿಗೆ. ಅಯ್ಯೋ ಇವತ್ತು ಬೇರೆ ಹೊತ್ತಾಗ್ಬಿಡ್ತು, ಅಮ್ಮರು ಹೋಗ್ಬಿಡ್ದೆ ಏನಂತಾರೆ ಏನು ಪಾಪ. ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟು ನಾನು, ಈ ಅಪ್ಪನ ಸಲುವಾಗಿ ಇಷ್ಟೆಲ್ಲ ಲೇಟ್ ಆಗಿಬಿಡ್ತು. ಬೈದ್ರೆ ಬೈಸ್ಕೊಲೇಬೇಕೀಗ. ಅಯ್ಯೋ ಇವ್ರ ಮನೆ ಮಾಡಿ ಮತ್ತೆ ಇನ್ನೂ 2 ಮನೆಗೆ ಹೋಗ್ಬೇಕು. ಇಲ್ಲೇ ಹೊತ್ತಾತಂದ್ರೆ ಎಲ್ಲ ಕಡೆ ಹೊತ್ತಾಗತ್ತೆ ಇವತ್ತು ನನಗೆ. ಅಲ್ಲ ಮದು ನೀನು ಇಷ್ಟು ಲೇಟ್ ಮಾಡಿ ಬಂದ್ರೆ ಹೆಂಗ? ದಿನ ಬಂದಿನಾನ 2 ದಿನಾನ, ನೀನು ಸ್ವಲ್ಪ ಜರ ಲೇಟ್ ಮಾಡಿ ಬಂದು, ಇವತ್ತು ನೋಡಿದ್ರೆ ಲೇಟ್ ಮಾಡಿ ಬಂದು. ಓಹೋಹೋ ಈ ಥರ ರೆಡಿಯಾಗಿ ಬರೋದನ ಕೆಲಸ ಮಾಡಕ್ಕೆ? ಅಯ್ಯೋ ಅಮ್ಮೋರ, ನಾನು ನೀವು ಕೊಟ್ಟಿದ್ದ ಸೀರೆನ ಉಟ್ಕೊಳಕತ್ತಿದ್ನಿ, ಇನ್ನೂ ಸಣ್ಣಾಗ್ಯದನಂತ ಹೇಳಿ ಇವರು ಮನೆಗೆ ಹೊಕ್ಕನಲ್ಲ ಸಾವಮ್ಮ ಮಗಳ ಮನೆಗೆ. ಆ ಅಮ್ಮ ನನಗೆ ಈ ಬಟ್ಟೆ ಕೊಟ್ಲ, ಆಕಿ ಮೊಮ್ಮಗಳು ಅಂತ. ಹಾಕು ನೀನು ಇನ್ನೂ ಸಣ್ಣಾಗ್ಯದಿ, ಯಾಕಿಂತ ಸೀರೆ ಉಟ್ಕೋತಿದ್ದಿ ಮಗಳ, ಇವನ್ ಹಾಕು ಅಂತ ಕೊಟ್ರು. ಅದಕ್ಕಾಗಿ ಇವತ್ತಿಂದ ಇಂಥ ಬಟ್ಟೆ ಹಾಕೊಳತ್ತೀನಿ ರೀ. ಏನು ಮಾಡೋದೈತ್ರಿ ಅಮ್ಮವ್ರ ಇವತ್ತು ಕೆಲಸ? ಎಲ್ಲ ಪಟ ಪಟ ಮಾಡ್ತೀನಿ ಹೇಳ್ರಿ. ಬಟ್ಟೆ ಒಗಿಬೇಕು, ಮನೆಯೆಲ್ಲ ಗುಡಿಸ್ಬೇಕು, ಆ ಮೆಣಸಿನ್ಕಾಯಿ ಎಲ್ಲ ಮೂಗು ತೆಗಿದಿಡು, ನಾನು ಹೋಗಿ ಬಿಸ್ಕೊಂಡು ಬರ್ತೇನೆ. ಆಮೇಲೆ ಅತ್ತಿರು ಏನು ಕೇಳ್ತಾರಲ್ಲ ಅದನ್ನೆಲ್ಲ ಮಾಡ್ಬೇಕು ಅಡ್ಗೆ. ನೀ ನೋಡಿದ್ರೆ ಇಷ್ಟು ಜನ ಲೇಟ್ ಮಾಡಿ ಬಂದ್ರೆ ನಾನು ಯಾವಾಗ ಮಾಡಲಿ ಹೇಳು? ಮುಸ್ರೆಲ್ಲ ಹಂಗೆ ತುಂಬ್ಯಾವಲ್ಲ ಒಂದು ಬುಟ್ಟ್ಯಾಗ, ಅವನ್ನೆಲ್ಲ ಬಂದ್ರೆ ಹೋಗಿ ಪಟ ಪಟ ತೊಳ್ಕೊಂಡು ಬಾ. ನನಗರ ಮಾಡಿ ಮಾಡಿ ಸಾಕಾಗೈತಿ. ಅತ್ತಿ ಬಂದಾರ ಸುಮ್ಮನೆ ಬೈತಾಳಾಗ. ಇಲ್ಲ ಅಮ್ಮೋರೆ, ಜಲ್ದಿನ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಮನ್ಯಾಗ ಸ್ವಲ್ಪ ತೊಂದರೆ ಇತ್ತು, ಅದಕ್ಕಾಗಿ ಲೇಟ್ ಆಯ್ತು. ಅಪ್ಪ ಕುಡ್ಕೊಂಡು ಬಂದಿದ್ದ, ಮನ್ಯಾಗ ಸಾಲ ಮಾಡಿದ್ದ. ಅದು ಸಾಲ್ಗಾರ ಬಂದು ಮನೆ ಬಾಗಿಲಿಗೆ ನಿಂತ ಜಗಳ ತೆಗೆದಿದ್ರು. ಅದಕ್ಕಾಗಿ ನಾನು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬರೋರಾಗ ಹೊತ್ತಾಗ್ಬಿಡ್ತು. ಏನು ಮಾಡೋದು ಅಮ್ಮೋರ, ಈ ಬಡವ್ರ ಪರಿಸ್ಥಿತಿನ ಹಿಂಗೆ. ಅದ್ರಾಗೂ ಅಪ್ಪ ಕುಡುಕಿದ್ರ, ಅವಾಗ ಹುಷಾರಿಲ್ಲ, ದವಾಖಾನಿಗೆ ತೋರಿಸೋ ಪರಿಸ್ಥಿತಿ ಇದ್ರ, ಭಾಳ ಕಷ್ಟ ಆಗ್ತತಿ. ಹಂಗಂತ ಲೇಟಾಗಿ ಬಂದೇನು? ಹಾಂ ಅದು ಅಜ್ಜಿ, ನಾನೇನು ಲೇಟಾಗಿ ಬರ್ಬೇಕಂತ ಇರೋಕ್ಕಿಲ್ಲ, ಅಂಥ ಪರಿಸ್ಥಿತಿ ಬಂದಿದ್ಕ ಸ್ವಲ್ಪ ತಡ ಆತ. ನೀವೇನು ಹೇಳ್ತೀರ ಅದನ್ನೆಲ್ಲ ಮಾಡ್ತೇನೆ. ಇಲ್ಲ ನಂಗಿಲ್ಲ, ನಾನು ಎಲ್ಲ ಕೆಲಸ ಮಾಡ್ತೇನೆ, ಎಲ್ಲ ಮಾಡಿ ಹೋಗ್ತೇನೆ. ಸರಿ, ಜಲ್ದಿ ಜಲ್ದಿ ಎಲ್ಲ ಮೆಣಸಿನ್ಕಾಯಿ ಮೂಗ್ತಾರದ, ಬಾಂಡೆ ತಿಕ್ಕಿ ಮನೆ ಎಲ್ಲ ಕಸ ಹೊಡೆದ ಒರೆಸಿ ಬಟ್ಟೆ ಒಗೆದ ಎಲ್ಲ ಮಾಡಿ ಹೋಗು. ಸರಿ ಅಜ್ಜಿ. ಅತ್ತಿ ನಾನು ಏನು ಅಡುಗೆ ಮಾಡಲಿರಿ? ನೀವೇನು ಮಾಡಂತ ಹೇಳ್ತೀರಿ ಅದನ್ನ ಮಾಡ್ತೇನೆ. ಏನು ಮಾಡ್ಬೇಕಂತ ನನಗಂತೂ ಒಂದು ಗೊತ್ತಾಗಲ್ದು. ಏನು ಮಾಡ್ಬೇಕಾ ಏನ, ದಿನ ಒಂದೊಂದು ಥರ ಮಾಡೋದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ರೊಟ್ಟಿನ ಮಾಡ್ಬಿಡ್ಲೇನು ರತಿ? ಮಾಡು ರೊಟ್ಟಿನ ಮಾಡು. ಏನಂದ ನನ್ನ ಮಗ ಯಾವಾಗ ಬರ್ತಾನಂತ, ಎಲ್ಲಿ ಹೋಗ್ಯಾನೋ? ಒಂದರ ಏನಾರ ಹೇಳಿ ಹೋಗೋದು ಮಾಡೋದು ಗೊತ್ತೈತೆ ನನಗೆ? ಏನೂ ಗೊತ್ತಿಲ್ಲ. ನಾನು ನೋಡಿದ್ರೆ ಮೊದಲು ಆರಾಮಿಲ್ಲ, ಏನು ಮಾಡೋದು ದವಾಖಾನಿಗೆ ಹೋಗ್ಬೇಕಂತಂದ್ರೆ ಇವು ನೋಡಿದ್ರೆ ಇನ್ನೂ ಮನೆಗೆ ಪತ್ತೆ ಇಲ್ಲ. ಏನು ಮಾಡೋದು ನಮಗೂ ಸಾಕಾಗಿ ಹೋಗೈತಿ. ಸರಿ ಸರಿ, ನಾನು ಇಲ್ಲೇ ಒಂದಿಟ್ಟು ಪಕ್ಕದ ಮನೆಗೆ ಹೋಗಿ ಬರ್ತಾನೆ. ಜಯಮ್ಮನ ಬಟ್ಟೆ ಮಾಡಿ ಬರ್ತಾನೆ, ನೀನು ಎಲ್ಲ ಹೊರೆ ಮಾಡ್ಕೊ ಬೇಡ. ಸರಿ ಅತ್ತಿ. ಈ ಅತ್ತಿದೊಂದು ಕಾಟ ನನಗೆ, ಅದು ಮಾಡು ಇದು ಮಾಡು, ಬರೀ ದೇವ್ ತಿಂದಂಗೆ ತಿಂತಾಳೆ. ಏನು ಮಾಡೋದು ಗೊತ್ತಿಲ್ಲ. ಒಂದರ ಏನಾರ ಮಾಡಕ್ಕೆ ಬರ್ತಾಳೆ ಏನಕ್ಕೆ? ಏನು ಮಾಡಕ್ಕೆ ಬರಂಗಿಲ್ಲ, ಎಲ್ಲ ನಾನು ಮಾಡ್ಬೇಕು. ಬರೀ ತಿನ್ನೋದು ನೋಡು, 2 ರೊಟ್ಟಿ ತಿಂತಾಳು, ಅನ್ನ ಉಂತಾಳು, ತಟ್ಟಿ ಗಂಟ್ಲೆ ಬೇಕು. ಮತ್ತೆ ಸ್ವಲ್ಪ ತಿಂತಾಳೇನು? ಪುಟ್ಟಿ ಗಂಟ್ಲೆ ತಿಂತಾಳೆ. ಅಯ್ಯೋ ಎಷ್ಟು ಅದಾವ ಇವು, ಎಷ್ಟು ಮುರಿದ್ರು ಕಡಿಮೆನೇ ಆಗಬಲ್ಲ. ಇನ್ನೂ ಎಷ್ಟು ಮುರಿಬೇಕೋ ಏನೋ ಇವನ್ನ. ಓಹೋ, ಕೆಲಸದಾಕಿ ಬಂದಾಳೇನ? ಅಲ್ಲ ಏನು ಮಾಡತ್ತಿ ಹೆಂಡ್ತಿ? ನನಗೆ ಜರ ಸ್ವಲ್ಪ ನೀರು ತೊಗೊಂಬಲ್ಲ ಕುಡಿಯಾಕ. ಅಯ್ಯೋ ಈಗ ನಿಮ್ಮ ವಾರ ಹೊರಗೆ ಹೋದ್ರೆ ಅದಕ್ಕೆ ಏನು ಅಡುಗೆ ಮಾಡಿ ಅಂತ ಕೇಳೀನಿ. ರೊಟ್ಟಿ ಮಾಡಂತಂದ್ರು, ಅದಕ್ಕೆ ಹೆಂಗೆ ಮಾಡ್ಬೇಕು ಎಷ್ಟು ಮಾಡ್ಬೇಕಂತ ಯೋಚನೆ ಮಾಡ್ಕೊ ಅಂತ ನಿಂತಿದ್ನಿ. ಎಲ್ಲರಿಗೂ ಲೆಕ್ಕ ಹಾಕ್ಬೇಕಲ್ಲ, ಎಲ್ಲರೂ ಎಷ್ಟು ತಿಂತಾರ ಏನೋ ಅಷ್ಟುರ್ಗೂ ಮಾಡ್ಬೇಕಲ್ಲ ನಾನು. ಅಯ್ಯೋ ಏನು 2 ಮಾಡ ಹೆಂಡ್ತಿ, ಅದಕ್ಕೆ ಯಾಕೆ ಇಷ್ಟೊಂದು ಜರ ಸಿಟ್ಟು ಮಾಡ್ಕೋತಿದ್ದಿ? ಹಾಂ ಯವ್ವ ಜರ ಲೇಟ್ ಮಾಡಿ ಬಂದಿರೋದಕ್ಕೆ ಇಷ್ಟೆಲ್ಲ ಭಾರಿ ಇಟ್ಟಾರ. ಈ ಮೆಣಸಿನ್ಕಾಯಿ ಮೂಗು ತೆಗಿದೇನ ನಮ್ದೇನು ಇರ್ತತೇನ? ಆದರೂ ಇದು ನಮಗೆ ಮಾಡಂದಾರ. ಇದನ್ನ ಮಾಡಿ ಇನ್ನೂ 2 ಮನೆಗೆ ಹೋಗ್ಬೇಕು. ಅವಾಗ ಗುಳಿಗೆ ತರಕ್ಕೆ ರೊಕ್ಕ ಹೊಂದಿಸ್ಬೇಕು. ಅವ್ವ ಗುಳಿಗೆ ತಗೋಲಿಲ್ಲಂದ್ರೆ ಅವ್ವ ಜಾಸ್ತಿ ದಿನ ಬದುಕಂಗಿಲ್ಲ. ಸೌಕಾರ್ನೇನಾರ ಕೇಳೇನ? 100 ರೂಪಾಯಿ ಕೇಳ್ತಾನೆ ಸೌಕಾರನ, ಅಡ್ವಾನ್ಸ್ ಕೊಡ್ರಿ ಅಂತೇಳಿ. ನೋಡೋಣ ಏನಂತಾರೇನ ಅಂತೇಳಿ. ಅವರ ಸೌಕಾರ ಏನು ಮದು, ಏನು ಕರೆದಿತ್ತು? ಎದಕ್ಕಲ್ವಾ ಮದು, ಏನು ಹಿಂಗೂ ತಿನ್ನಕ್ಕೆ ರೊಟ್ಟಿ ಬೇಕಾಗಿತ್ತೆ ಮತ್ತೆ? ಅಯ್ಯೋ ಇಲ್ರಿ ಅವರ, ರೊಟ್ಟಿ ಬೇಕಂತ ಕೇಳತ್ರಿಕಿಲ್ಲ. ನಮ್ಮ ಹೂವಾಗ ದವಾಖಾನಿಗೆ ಗುಳಿಗೆ ತರಕ 100 ರೂಪಾಯಿ ಬೇಕಾಗಿದ್ರಿ. ಖರ್ಚು ರೊಕ್ಕದಾಗ 3 ಕೋರಿ ಬೇಕಿದ್ರ. ಅವ್ವ ಗುಳಿಗೆ ತರಕ್ಕೆ 1 ರೂಪಾಯಿ ಇಲ್ಲಂಗೆ ಆಗಿದ್ರಿ. ಸೌಕಾರ 100 ರೂಪಾಯಿ ಕೊಡ್ರಿ, ಮುಂದಿನ ತಿಂಗಳು ಪಗಾರದಾಗ 100 ರೂಪಾಯಿ 3 ಕೋರಿ ಸೌಕಾರ. ಈಗ ಅವಾಗ ಗುಳಿಗೆ ತರಕ್ಕೆ ರೊಕ್ಕ ಇಲ್ಲಂಗೆ ಆಗೈತಿ. ಅವ್ವ ಗುಳಿಗೆ ತಗೊಲಿಲ್ಲ ಅಂದ್ರೆ ಬದುಕಂಗಿಲ್ರಿ ಸೌಕಾರ. ಅವ್ವ ಇಲ್ಲಂದ್ರೆ ನಾನು ಬದುಕಂಗಿಲ್ಲ. ಅಯ್ಯೋ ಪಾಪ, ಈ ಹುಡುಗಿ ಕಷ್ಟ ನೋಡ್ರಿ, ನೋಡೋಕ್ಕಾಗಲ್ತು. ಇನ್ನೂ ಎಷ್ಟು ಸಣ್ಣದು, ಆದ್ರೆ ಈಗ ಅವ್ರ ಒಬ್ಬನ ಬಗ್ಗೆ ಎಷ್ಟು ಯೋಚನೆ ಮಾಡಾಕತ್ತೈತಿ. ಅದಕ್ಕೆ 100 ರೂಪಾಯಿ ಇವತ್ತು ಕೊಡ್ರಿ, ಪಾಪ ನಾವು ಹೆಚ್ಚಿಗೆ ಕೆಲಸ ಇಡೇವು. ಮತ್ತು ಮೆಣಸಿನ್ಕಾಯಿ ಮುರಿ ಅಂತೇಳಿ ಸುಮ್ಮ ಯಾರು ಮಾಡ್ತಾರ್ರಿ ಈಗ? ಇರವಾಲ್ತು 100 ರೂಪಾಯಿ ಕೊಡ್ರಿ, ಮುರ್ಕೋದೇನು ಬೇಡ. ಆಕೆ ಕಣ್ಣೀರು ನೋಡೋಕ್ಕಾಗಲ್ತು. ನಮಗೂ ಅವ್ವ ಇದ್ದಿದ್ರೆ ನಾವು ಹೆಂಗೆಲ್ಲ ಯೋಚನೆ ಮಾಡ್ತಿದ್ದು. ಆದರೆ ಏನು ಮಾಡೋದು, ನಮ್ಮ ಅವ್ವನ ಸಣ್ಣಕ್ಕಿದ್ದಾಗ ಸತ್ತೋಗ್ಬಿಟ್ಟಾಳ. ಈಗ ನನಗೆ ಅವು ಇಲ್ಲ, ಅಪ್ಪ ಅಷ್ಟೇ ಅದಾನ. ಪಾಪ ಆಕೆಗೆ ಅಪ್ಪ ಅದಾನ, ಆದ್ರೆ ಕುಡಿತಾನಂತ. ಆಕೆ ಸಾಲಿ ಕಲಿದ್ಬಿಟ್ಟು ಅವ್ರ ಅವ್ವನ ಸಲುವಾಗಿ ಇಲ್ಲಿ ದುಡಿಯಾಕೆ ಬರ್ತಾಳೆ. 100 ರೂಪಾಯಿ ಹೋಗೋದು ಕೊಡ್ರಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರಿ ಅಂತ ಅನ್ಕೊಂಡಿನಿ. ಒಬ್ರು ಹೇಳಿದ್ರು ಗೊಂಬಿಗೆ ಸಣ್ಣ ಹುಡುಗಿಗೆ ಸಣ್ಣ ಹುಡುಗಿ ಅಂತ ಅಂತೀರಿ, ಮತ್ತು ಸೀರೆ ಯಾಕೆ ಹಾಕಿರಿ ಅಂತ ಹೇಳಿ. ಅಂದ್ರೆ ಆಕೆಗೆ ಹಾಕೊಳ್ಳೋಕ್ಕೂ ಬಟ್ಟೆ ಇಲ್ದಂಥ ಪರಿಸ್ಥಿತಿ ಇರ್ತೈತಿ. ಅವಾಗ ಕೆಲಸ ಮಾಡೋಕೆ ಹೋದಲ್ಲೇ ಅವ್ರು ಕೊಟ್ಟಿರೋಂಥ ಅವ್ರ ತಾಯಿ ಕೊಟ್ಟಿರೋಂಥ ಸೀರೆನ ಆಕೆನ ಉಟ್ಕೊಂಡಿರ್ತಾಳೆ. ಅದಕ್ಕಾಗಿ ಮತ್ತೆ ಈಗ ಇನ್ನೊಂದು ಮನ್ಯಾಗ ಆಕೆಗೆ ಅವರು ಬಟ್ಟೆಗಳನ್ನ ಕೊಡ್ತಾರೆ. ಈಗ ಆಕೆ ಮತ್ತೆ ಬಟ್ಟೆನ ಚೇಂಜ್ ಮಾಡಿರ್ತಾಳೆ. ಇಂಥ ಬಟ್ಟೆ ಆಕೆ ಹಾಕೊಂಡ ನಿಮ್ಮ ಮುಂದೆ ಬರತ್ತಾಳೆ. ನೋಡ್ರಿ, ನಮ್ಮ ಮಧು ಭಾಳ ಕಷ್ಟ ಜೀವಿ ಅದಾಳ. ಆಕೆಗೆ ನೀವು ಸಹಾಯ ಮಾಡ್ಬೇಕಂದ್ರೆ ನೀವು ಆಕಿನ ನೋಡಬೇಕು. ಪ್ರತಿದಿನ ಆಕೆ ವಿಡಿಯೋನ ನೋಡ್ರಿ, ಆಕೆಗೆ ಸಹಾಯ ಮಾಡ್ರಿ, ಆಕೆ ಕಷ್ಟಕ್ಕೆ ನೀವು ನೆರವಾಗ್ರಿ ಅಂತ ನಿಮ್ಮನ್ನ ಕೇಳಾಕತ್ತೀನಿ. ಹಂಗೆ ನೀವು ಆಕಿನ ನೋಡಿದಷ್ಟು ಆಕೆಗೆ ಖುಷಿ ಆಗ್ತೈತಿ. ಮಧು ತುಂಬ ಖುಷಿ ಪಡ್ತಾಳಂತ ಅನ್ಕೋತೀನಿ. ನೋಡಿ, ನಮ್ಮ ವಿಡಿಯೋಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ. ನಮ್ಮ ಒಂದು ಈ ಕಷ್ಟದ ನಾನೊಂದು ಜೀವಿ ಆಗಿದ್ದೀನಿ, ನನಗೆ ನೀವು ಸಹಾಯ ಮಾಡ್ತೀರಾ ಅಂತಂದ್ರೆ ನೋಡಿ ಸಹಾಯ ಮಾಡಿ ಅಷ್ಟೇ ನಾನು ಕೇಳೋದು. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾರ ವಿಡಿಯೋ ಬಿಟ್ಟರೆ ನನ್ನ ವಿಡಿಯೋ ಏನಾರ ಬಂದ್ರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು. ನೋಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ತಿಳಿಸ್ರಿ, ಒಂದು ಬಡ ಹುಡುಗಿ ಕತೆ ಬರಾಕತ್ತೈತಿ ನೋಡ್ರಿ, ಅದಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ಎಲ್ಲರಿಗೂ ಹೇಳಿ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಮಧು, ಆಯ್ತು, ₹100 ಎಲ್ಲ ಕೊಡ್ತೇನೆ. ನಿಮ್ಮ ಅವ್ವಾಗ ಗುಳಿಗೆ ತೊಗೊಂಡು ಹೋಗು. ಅಲ್ಲ, ನಿಮ್ಮ ಅಪ್ಪಗೆ ಕುಡಿಯೋದು ಬಿಡಂತ ನಿಮ್ಮ ಅವ್ವಾಗ ಹೇಳೋಕ್ಕಾಗಂಗಿಲ್ಲೇನು? ಅಲ್ಲ, ನಿಮ್ಮ ಅಪ್ಪ ಕೇಳ್ತಿದ್ರೆ ನಾನು ಬಂದು ಹೇಳ್ತಾನೆ ತಗೋವನಿಗೆ. ಅಲ್ಲ, ನಿನಗೆ ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮ್ಮ ಅಪ್ಪಗೆ ಏನು ದಾಡಾಗೈತಿ ಮೈ ಬಗ್ಗೆ ದುಡ್ದ ನಿಮ್ಮ ಅವ್ವನ ದವಾಖಾನೆ ತೋರ್ಸಾಕ? ಅವಂಗ ನಾನು ಹೇಳ್ತಾನೆ ತಗೋ. ಬೇಡ ಸಾಕಾರ, ನೀವು ಬಂದು ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಂಡು ನನ್ನನ್ನು ಬೈತಾರ. ನೀನು ಎಲ್ಲರ ಮುಂದೆ ಹೇಳ್ಕೊಂತ ಹೊಂಟೇನಂತೇಳಿ ನನ್ನನ್ನು ಬೈತಾರ. ಅದಕ್ಕೆ ಬೇಡ ಸಾಕಾರ. ಅವ್ವನ ಹೆಂಗೋ ಹೇಳಾಕತ್ತಾಳ. ಈಗ ನಿನ್ನೆ ಅವ್ರಿಗೆ ಮನಸ್ಸಿಗೂ ಗೊತ್ತಾಗೈತಿ, ನೋವು ಆಗೈತಿ, ಕಣ್ಣೀರು ಹಾಕ್ಯಾರ. ಅದಕ್ಕೆ ಅವರು ಇನ್ನು ಮುಂದೆ ಕುಡಿಯಂಗಿಲ್ಲ ಅಂತ ಅಂದಾರ. ಆದ್ರೆ ಏನು ಮಾಡ್ತಾರಂತ ಗೊತ್ತಿಲ್ಲ. 2 ದಿನ ಬಿಟ್ಟು ನೋಡಿದ ಮೇಲೆ ಗೊತ್ತಾಕತಿ. ಆದ್ರೆ ಅವ್ವಂಗೆ ಗುಳಿಗೆ ತರಕ್ಕೂ ಈಗ ರೊಕ್ಕಿಲ್ದಂಗೆ ಆಗೈತಿ. ಅದಕ್ಕಾಗಿ ನಂಗೆ ₹100 ಬೇಕಾಗಿತ್ತು. ₹100 ಅಲ್ಲ, ಆತು ತಗೋ. ನೀನು ಕೆಲಸದಾಗ ಏನದನ್ನ ಕಟ್ ಮಾಡ್ಕೊಂಗಿಲ್ಲ. ನೀನು ಅವಾಗ ಜಾಸ್ತಿ ಕೆಲಸ ಮಾಡಿರ್ತೀವಿ, ಅವಾಗೆ ಸ್ವಲ್ಪ ಹೆಲ್ಪ್ ಮಾಡಿರ್ತೀಯಲ್ಲ, ಅದಕ್ಕೆ ನಾನು ನಿನಗೆ ₹100 ಏನದನ್ನ ಹಂಗೆ ಕೊಡಾಕತ್ತನ. ತೊಗೊಂಡು ಹೋಗಿ ನಿಮ್ಮ ಅವ್ವಾಗ ಗುಳಿಗೆ ಒಯ್, ಸರಿನಾ? ಸಾಕಾರ, ಈ ಋಣ ನಾನು ಯಾವತ್ತೂ ಮರೆಯಂಗಿಲ್ಲ ಸಾಕಾರ. ಥ್ಯಾಂಕ್ಸ್ ರೀ. ಸರಿ ಆಯ್ತು, ಲೌಕರ್ ಕೆಲಸ ಮಾಡು. ನಾವಿನ್ನು ಇವು ಮೆಣಸಿನ್ಕಾಯಿ ಆಮೇಲೆ ಬೇಕಿದ್ರೆ ಮುರಿ ಅಂತೆ ಒಂದಿಡವು ಬಾಂಡೆ ತೊಳೆಯೋಗು. ಅಡುಗೆ ಮಾಡಕ್ಕೆ ಬೇಕೀಗ. ಒಂದಷ್ಟು ಅದಾವ ಪಾತ್ರೆಗಳು. ಇನ್ನೂ ಮತ್ತೆ ಬೇಕಂದ್ರೆ ನೀನು ಬಂದು ತೊಳೆದು ಕೊಟ್ಟಾಗ ನಾನು ಮಾಡೋದು. ತೆಕ್ಕಿ ಗಂಟ್ಲೆ ಬಿದ್ದಾವ ಪಾತ್ರೆಗಳು. ನಿನಗೊಬ್ಬಕ್ಕೆ ಆಗ್ತಾವಲ್ಲ ಗೊತ್ತಿಲ್ಲ. ಬೇಕಿದ್ರೆ ಬಾ, ನೀನು ಮುಸುರಿ ತಗೋತಿಕ್ ಬಾ, ನಾನು ಒಂದೆರಡು ತೊಳ್ಕೊತಾನೋ, ಆಮೇಲೆ ನೋಡಿದ್ದು ತೊಳ್ಕೊಳ್ಳೋ ಅಂತ್ಯ. ಅಯ್ಯೋ ಬೇಡ ಅವರ, ನಾನು ತೊಳ್ಕೊತೇನೆ. ನಿಮ್ಗೆ ಯಾಕೆ ತೊಂದ್ರಿ? ನಾನು ಹೋಗೆಲ್ಲ ತೊಳಿತೇನೆ, ನೀವೇನು ಯೋಚನೆ ಮಾಡಬೇಡ್ರಿ. ಹಸುನಾಗನ ತೊಳೆದು ಕೊಡ್ತೇನೆ, ನಾನೇನು ಎತ್ತಬೇಕಂತ ತೊಳೆಯಂಗಿಲ್ಲ. ನೀನು ಹಸನ್ ಮಾಡ್ತೀಯ ಅಂತ ಮತ್ತೆ ನೀನು ಇಟ್ಕೊಂಡಿರೋದು ಕೆಲಸಕ್ಕೆ. ಇಲ್ಲ ಅಂದಿದ್ರೆ ನಾನು ಆಗ ಬಿಡಿಸ್ಬಿಡ್ತೀನಿ. ನನಗೆ ಹಸನ್ ಇಲ್ದ್ರೆ ನಡೆಯಂಗೇ ಇಲ್ಲ. ನೀನು ಹಸನಾಗ ಸ್ವಚ್ಛ ಭಾಳದೆ ಅನ್ನೋ ಕಾರಣಕ್ಕೆ ನೀನು ಇನ್ನ ಮಠ ಇಟ್ಕೊಂಡೆ ನಾನು. ಇಲ್ಲ, ನಾನು ಇಷ್ಟು ದಿನ ಯಾರನ್ನೂ ಇಟ್ಕೊಂಡೇ ಇಲ್ಲ ಕೆಲಸಕ್ಕೆ.